ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇಸಿಯ ವಿದೇಶಿ ಕನ್ನಡ ವ್ಲಾಗ್. ನೀವಿನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನನ್ನ ಮಗಳು ನಮ್ಮ ಮನೆ ಹತ್ರ ಇರೋ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ಅವಳಿಗೆ ಸ್ಕೂಲಿಗೆ ಸ್ನ್ಯಾಕ್ಸ್ ಬೇಕಾಗಿತ್ತು ಅಂತ ಹೇಳಿದ್ಲು. ಹಾಗೆಯೇ ನಾನು ಸ್ವಲ್ಪ ಥಿಂಗ್ಸ್ ಪರ್ಚೇಸ್ ಮಾಡಬೇಕಾಗಿತ್ತು, ಲೈಕ್ ಕಿಚನ್ ಟವಲ್, ಮಿಲ್ಕ್ ಆ ಥರ. ಅದನ್ನು ತೊಗೊಂಡು ಹೋಗೋಣ ಅಂದ್ಬಿಟ್ಟು ಅವಳ ಜೊತೆನೇ ಬಂದೆ. ಏಪ್ರಿಲಲ್ಲಿ ಈಸ್ಟರ್ ಇದೆ ಅಲ್ವಾ, ಸೊ ಈಸ್ಟರ್ಗೆ ಡೆಕೋರೇಷನ್ ಮಾಡಲಿಕ್ಕೆ ಇದೆಲ್ಲ ಇನ್ನು 2 months ಇದೆ, ಸಾರಿ 1.5 month ಇದೆ. ಅವಾಗೇ ಇಷ್ಟೆಲ್ಲ ಪ್ರಿಪ್ರೇಷನ್. ನನಗೆ ಪರ್ಸ್ನಲಿ ಸೂಪರ್ ಮಾರ್ಕೆಟಿಗೆ ಹೋಗೋದಂದ್ರೇ ತುಂಬ ಇಷ್ಟ ಆಯಿತಾ. ನಾನು ತೊಗೊಳೋದು 2-3 ಐಟಮ್ಸ್ ಆದ್ರೂ ಪರವಾಗಿಲ್ಲ. ಮತ್ತು ನಾನು ಸೂಪರ್ ಮಾರ್ಕೆಟಿಗೆ ಹೋಗಿದ್ದೆ ನಾನು ಐಟಮ್ಸ್ನ ತೊಗೊಂಬಿಡಲ್ಲ. ಕಂಪ್ಲೀಟ್ ಸೂಪರ್ ಮಾರ್ಕೆಟ್ನ ಒಂದು ರೌಂಡ್ ಹಾಕ್ತೀನಿ. ಅದಾದಮೇಲೆ ಲಾಸ್ಟಲ್ಲಿ ನನಗೇನು ಬೇಕೋ ಅದನ್ನು ಪರ್ಚೇಸ್ ಮಾಡಿಬಿಟ್ಟು ಬಿಲ್ಲಿಂಗಿಗೆ ಹೋಗ್ತೀನಿ. ಇದರೊಳಗಡೆ ಎಗ್ ಹಾಕ್ಬಿಟ್ಟಿರ್ತಾರೆ ಡೆಕೋರೇಷನ್ಗೆ. ಇದೆಲ್ಲನೂ ಏನಕ್ಕೆ ಅಂದರೆ ನನಗೆ ಈ ಥರ ಡೆಕೋರೇಷನ್ ಮಾಡಿರೋದನ್ನೆಲ್ಲ ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ. ಅದು ಆರ್ಗನೈಸಿಂಗ್ ಸ್ಕಿಲ್ ಇದೆಯಲ್ಲ, ಅದು ಎಲ್ಲರಿಗೂ ಬಂದ್ಬಿಡೋದಿಲ್ಲ. ನಾನು ಏನಾದರೂ ಮನೆಯಲ್ಲಿ ಆ ಥರ ಅರೇಂಜ್ ಮಾಡಲಿಕ್ಕೆ ಒಂದು ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ಇದೆಲ್ಲನೂ ಒಂದು ರೌಂಡ್ ಹಾಕಿಬಿಟ್ಟು ಅದಾದಮೇಲೆ ಈ ಸೈಡಿಗೆ ಬರ್ತೀನಿ. ಇನ್ನೊಂದೇನು ಗೊತ್ತಾ, ಇಲ್ಲಿ ಸಿಕ್ಕುವಂಥ ವೆಜಿಟೇಬಲ್ಸ್, ಫ್ರೂಟ್ಸ್ ಆಗಲಿ ಎಲ್ಲ ಕ್ವಾಲಿಟಿ ಸೇಮ್ ಇರುತ್ತೆ. ಬಟ್ ಪ್ರೈಸಸ್ ಮಾತ್ರ ತುಂಬಾ ಡಿಫ್ರೆನ್ಸ್ ಇರುತ್ತೆ ಎಲ್ಲ ಸೂಪರ್ ಮಾರ್ಕೆಟ್ಗಳಿಗೆ ಕಂಪೇರ್ ಮಾಡಿದ್ರೆ. ಲಿಡಲ್ ಆಲ್ಡಿ ರೆವೆನಲ್ಲಿ ನಮಗೆ ಪ್ರೈಸ್ ಓಕೆ ಅಂತ ಅನಿಸುತ್ತೆ. ತುಂಬಾ ಥಿಂಗ್ಸ್ ಪರ್ಚೇಸ್ ಮಾಡ್ತೀವಿ ಅಂತ ಅಂದಾಗ ಅಲ್ಲಿಗೆ ಹೋಗಲಿಕ್ಕೆ ಒಂದು ಮೀನಿಂಗ್ ಇದೆ. ಅದು ನಮ್ಮ ಮನೆಯಿಂದ ದೂರ ಇದೆ. ಸೊ ಚಿಕ್ಕ ಪುಟ್ಟ ಐಟಮ್ಸ್ನ ಪರ್ಚೇಸ್ ಮಾಡ್ತೀವಿ ಅಂದಾಗ ನಮಗೆ ಆಪ್ಷನ್ ಇಲ್ಲ, ಆವಾಗ ಇದಕ್ಕೇ ಬರ್ತೀವಿ. ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇದೆ. ನಾನು ಫಸ್ಟ್ ಟೈಮ್ ನೋಡಿದ್ದು ನನಗೆ ಫುಲ್ ಶಾಕ್ ಆಯಿತಾ. ನಮ್ಮಲ್ಲಿ ಸಿಕ್ಕೋ ಏಲಕ್ಕಿ ಬಾಳೆಹಣ್ಣು ಇದೆಯಲ್ಲ, ಆ ಏಲಕ್ಕಿ ಬಾಳೆಹಣ್ಣಿಗೆ ಎಷ್ಟಿದೆ, ಮೇ ಬಿ ಇದು 1/4 kg ಇದ್ದರೆ ಹೆಚ್ಚು. ಓಕೆನಾ, 1/4 kg ಬಾಳೆಹಣ್ಣಿಗೆ €10 ಅಂತಾನೆ, ಅಂದರೆ 1000 ರೂಪೀಸ್. 1/4 kg ಏಲಕ್ಕಿ ಬಾಳೆಹಣ್ಣಿಗೆ 1000 ರೂಪೀಸ್. ಇದು ನಾರ್ಮಲ್ ಬಾಳೆಹಣ್ಣು ಅಂತ, ನಾರ್ಮಲ್ ಬನಾನಾ. ಇದು ಕೆಜಿಗೆ 150 ರೂಪೀಸ್ ಇರುತ್ತೆ. ಅದೇ ಬಯೋ ಬನಾನಾ ತೊಗೊತೀವಿ ಅಂತ ಅಂದರೆ 250 to 300 ರೂಪೀಸ್ ಇರುತ್ತೆ. ನಾನು ಫಸ್ಟ್ ಟೈಮ್ ನೋಡಿದ್ದು ಏಲಕ್ಕಿ ಬಾಳೆಹಣ್ಣಿಗೆ ಅದು 1/4 kg ಇದೆ ಅಷ್ಟೇ, 250 ಗ್ರಾಮ್ ಇದೆ ಅಷ್ಟೇ. 250 ಗ್ರಾಮ್ ಇರೋ ಏಲಕ್ಕಿ ಬಾಳೆಹಣ್ಣಿಗೆ 1000 ರೂಪೀಸ್. ಅದನ್ನು ಇವಾಗ 106 ಇದೆ ಆಯಿತಾ, €1. ನಾವು ಆ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 1100 ಆಗುತ್ತೆ 1/4 kg ಏಲಕ್ಕಿ ಬಾಳೆ. ಇಲ್ಲಿ ತುಂಬ ವೆರೈಟೀಸ್ ಆರೆಂಜ್ ಇದೆ. ಕೆಲವು ಆರೆಂಜ್ಗಳಿಗೆ ಕೆಜಿಗೆ 400 ಇರುತ್ತೆ, 500 ಇರುತ್ತೆ. ಇನ್ನು ಕೆಲವರು 2 kg ಬ್ಯಾಗ್ ಇರುತ್ತೆ. ಆ 2 kg ಬ್ಯಾಗ್ ಆರೆಂಜ್ಗೆಲ್ಲ €2, €3 ಸಿಕ್ಕುತ್ತೆ. ಇಲ್ಲಿ ತುಂಬಾ ವೆರೈಟೀಸ್ ಈರುಳ್ಳಿನೂ ಇದೆ. ಬಿಳಿ ಈರುಳ್ಳಿ ಇದೆ, ರೆಡ್ ಕಲರ್ ಈರುಳ್ಳಿ ಇದೆ, ಹಾಗೆಯೇ ಸಾಂಬಾರು ಈರುಳ್ಳಿ ಇದೆ. ನನಗೆ ಜರ್ಮನಿನಲ್ಲೂ ಸಾಂಬಾರು ಈರುಳ್ಳಿ ಸಿಕ್ಕುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ತುಂಬಾ ಟೇಸ್ಟ್ ಆಗಿರುತ್ತೆ. ನಾವು ಚಿಕನ್ ಸಾರೆಲ್ಲ ಮಾಡ್ತೀವಿ ಅಂದಾಗ ಅದನ್ನೇ ತೊಗೊಂಡೋಗ್ತೀವಿ. ಮತ್ತು ಇವಾಗ ನೋಡ್ತಾ ಇದ್ದೀರಲ್ವಾ, ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಊರಿಗೆಲ್ಲ ಹೋದಾಗ ನಮ್ಮ ಅಜ್ಜಿ ಮನೆಯಲ್ಲಿ ಅದೇ ಥರ ಈರುಳ್ಳಿ ಉಪಯೋಗಿಸ್ತಾ ಇದ್ದಿದ್ದು. ಈಗ ತೋರಿಸ್ತಿದ್ದೀನಲ್ಲ, ಆ ಈರುಳ್ಳಿ ಅಂತೂ ತುಂಬಾ ಎಕ್ಸ್ಪೆನ್ಸಿವ್. 1 kgಗೆ ₹500 ಆಗುತ್ತೆ. ಇದು ನೋಡಿ ಬೆಳ್ಳುಳ್ಳಿ ಸೈಜೇ ಒಂದು ಚಿಕ್ಕ ನಿಂಬೆಹಣ್ಣು ಸೈಜ್ ಏನಿರುತ್ತೆ ಅಷ್ಟಿದೆ. ಆ್ಯಕ್ಚುಲಿ ನನಗೆ ಈ ಬೆಳ್ಳುಳ್ಳಿ ತುಂಬ ಇಷ್ಟ. ನಾರ್ಮಲ್ ಬೆಳ್ಳುಳ್ಳಿ ತೊಗೊಂಡೋದ್ರೆ ಸಿಪ್ಪೆ ಬಿಡಿಸೋದು ತುಂಬ ಇರುತ್ತೆ. ಈ ಬೆಳ್ಳುಳ್ಳಿ ಆದರೆ 3 ಎಸ್ಲು 4 ಎಸ್ಲು ಹಾಕೋದು, ಒಂದು ಬೆಳ್ಳುಳ್ಳಿ ಉಪಯೋಗಿಸಿದ್ರೆ ಆಯಿತು. ಆ್ಯಕ್ಚುಲಿ ವಿಡಿಯೋ ಮಾಡಬೇಕಂತ ಇರಲಿಲ್ಲ, ಬಟ್ ಅದು ಏನು ಬಾಳೆಹಣ್ಣು ನೋಡಿಬಿಟ್ಟು ಶಾಕ್ ಆಯಿತು. ಹಾಗೆಯೇ ಅವರು ಮಶ್ರೂಮ್ಸ್ನ ತುಂಬ ಯೂಸ್ ಮಾಡ್ತಾರೆ ಅಂತ ಅನ್ಕೊತೀನಿ. ನನಗಷ್ಟಾಗಿ ಗೊತ್ತಿಲ್ಲ, ಯಾಕಂದರೆ ನಮಗೆ ಮಶ್ರೂಮ್ ಏನು ಅಷ್ಟು ಇಷ್ಟ ಇಲ್ಲ. ಇದು ಬ್ರೌನ್ ಮಶ್ರೂಮ್ ಇದೆ ನೋಡಿ, ಅದು ಮಾತ್ರ ಕೆಜಿಗೆ 700ವರೆಗೂ ಇದೆ. ಈ ವೈಟ್ ಬಟನ್ ಮಶ್ರೂಮ್ ಇದೆಯಲ್ಲ, ಅದು ಮಾತ್ರ €2ಗೆಲ್ಲ ಸಿಕ್ಬಿಡುತ್ತೆ. ಹಾಗೆಯೇ ಇಲ್ಲಿ ಚಪ್ಪರದ ಅವರೆಕಾಯಿನೂ ಸಿಕ್ಕುತ್ತೆ, ಇವ್ರು ಅದನ್ನು ಯೂಸ್ ಮಾಡ್ತಾರೆ. ಇದನ್ನ ಏನು ಲಬ್ ಬೀನ್ಸ್ ಅಂತ ಕರೀತಾರೆ, ಮತ್ತು ಇನ್ನೊಂದು ನೇಮು ಫ್ಲ್ಯಾಟ್ ಬೀನ್ಸ್ ಅಂತ ಕರೀತಾರೆ. ಇಲ್ಲಿ ನಾವು ಯೂಸ್ ಮಾಡುವಂತಹ ಎಲ್ಲ ವೆಜಿಟೇಬಲ್ಸೂ ಆಲ್ಮೋಸ್ಟ್ ಎಲ್ಲನೂ ಸಿಕ್ಕುತ್ತೆ. ಅಂದರೆ ಲೈಕ್ ಏನು ಬೆಂಡೆಕಾಯಿ ಎಲ್ಲ ಸಿಕ್ಕಲ್ಲ, ಅದೆಲ್ಲ ನಮಗೆ ಬೇಕು ಅಂದರೆ ಇಂಡಿಯನ್ ಸ್ಟೋರ್ಗೆ ಹೋಗಬೇಕು, ಇಲ್ವಾ ಏಷ್ಯನ್ ಸ್ಟೋರ್ಗೆ ಹೋಗಬೇಕು. ಇಲ್ಲಿ ಊಟಿ ಬೀನ್ಸ್ ಅಂತ ಏನು ಹೇಳ್ತೀವಿ, ನಾಟಿ ಬೀನ್ಸ್ ಏನು ಹೇಳ್ತೀವಿ, ಅದನ್ನು ಸಿಕ್ಕುತ್ತೆ. ಜೊತೆಗೆ ಸ್ಪಿನಾಚ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಬೇಬಿ ಸ್ಪಿನಾಚ್ ಇಲ್ಲಿ ತುಂಬಾ ಸಿಕ್ಕೋದು. ಎಲ್ಲ ಲೀಫ್ ಮಾತ್ರ ತೆಗೆದುಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿರ್ತಾರೆ. ಸಮ್ಟೈಮ್ಸ್ ಕವರಲ್ಲೂ ಸಿಕ್ಕುತ್ತೆ. ವಾಶ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಆದರೂ ನಾನು ವಾಶ್ ಮಾಡ್ತೀನಿ, ಸ್ವಲ್ಪನಾದ್ರೂ ಮಣ್ಣನ್ನೋದು ಇದ್ದೇ ಇರುತ್ತೆ ಅಲ್ವಾ. ಈ ಸೈಡ್ ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಬಯೋ ವೆಜಿಟೇಬಲ್ಸು, ಫ್ರೂಟ್ಸು, ಅಂದರೆ ಕೆಮಿಕಲ್ ಹಾಕದೆ ಬೆಳೆಸಿರೋಂತಹ ವೆಜಿಟೇಬಲ್ಸ್, ಫ್ರೂಟ್ಸ್. ಇದು ತುಂಬಾ ಎಕ್ಸ್ಪೆನ್ಸಿವ್ ನಾರ್ಮಲ್
ತೊಗೊಳ್ಳೋಂಥ ವೆಜಿಟೇಬಲ್ ಫ್ರೂಟ್ಸ್ಗೆ ಕಂಪೇರ್ ಮಾಡಿದ್ರೆ. ಇದು ನೋಡ್ತಾ ಇದ್ದೀರಾ ಅಲ್ವಾ, ಇದು ನವಿಲುಕೋಸು. ನಾವು ಮೈಸೂರು ಸೈಡವರು ನಾವು ನವಿಲುಕೋಸು ಅಂತಲೇ ಕರೆಯೋದು. ನಾನು ಸಾಂಬಾರಿಲ್ಲ ಅಂದರೆ ಬಿಸಿಬೇಳೆ ಬಾತ್ ಮಾಡಬೇಕು ಅಂದಾಗ ಮಾತ್ರ ಅದನ್ನು ತೊಗೊಂಡೋಗೋದು. ಒಂದು ನವಿಲುಕೋಸಿಗೆ 180 ರೂಪೀಸ್ ಆಗುತ್ತೆ. ನೀವು ಈ ಥರ ಕುಕ್ಕುಂಬರ್ ನೋಡಿದ್ದೀರಾ? ಇಲ್ಲಿ ಈ ಥರನೇ ಸಿಕ್ಕೋದು. ಒಂದು ಈ ಥರ ಚಿಕ್ಕದು ಇಂಗ್ಲೀಷ್ ಕುಕ್ಕುಂಬರ್ ಸಿಕ್ಕುತ್ತೆ, ಇಷ್ಟು ಸ್ಮಾಲ್. ಅದು ಬಿಟ್ಟರೆ ಕುಕ್ಕುಂಬರ್ ಅಂದರೆ ಇದೇ ಥರ ಸಿಕ್ಕೋದು. 1 ಪೀಸಿಗೆ €1.49 ಅಂದರೆ 150 ರೂಪೀಸ್. ಇಲ್ಲಿ ಕ್ಯಾಪ್ಸಿಕಮ್ ಇದೆ, ಹಾಗೆ ಇದು ಪೆಪ್ರಿಕಾ. ಇದು ಖಾರ ಇರುತ್ತೆ, ಇದು ಹಾಟ್ ಚಿಲ್ಲಿ ತುಂಬ ಖಾರ ಇರುತ್ತೆ ಆ್ಯಕ್ಚುಲಿ, ಚೆನ್ನಾಗಿದೆ. ಇಷ್ಟು ಚಿಲ್ಲಿಗೆ 100 ಗ್ರಾಮ್ ಇದೆ, ಅದಕ್ಕೆ €4.49. ಇಲ್ಲೆಲ್ಲ ಟೊಮೆಟೊ ಇದೆ. ನಾವು ಹೇಳ್ತೀವಿ ಅಲ್ವಾ, ಜಾಮೂನ್ ಟೊಮೆಟೊ ಮತ್ತು ಹುಳಿ ಟೊಮೆಟೊ ಅಂತ. ಇದು ಹುಳಿ ಟೊಮೆಟೊ, ಇದು ಜಾಮೂನ್ ಟೊಮೆಟೊ. ಇನ್ನೆಲ್ಲ ಸ್ಯಾಲೆಡ್ಗೆ ಹಾಕುವಂಥ ಟೊಮೆಟೊಸೆ, ಚೆರಿ ಟೊಮೆಟೊಸ್ ಎಲ್ಲ. ಈ ಟೊಮೆಟೊ 1 kgಗೆ €2.80. ಇವ್ರೇನು ಗೊತ್ತಾ, ಇವ್ರು ಈ ಥರ ಇದೇನೋ ಚಿಕನ್ದು, ಬೀಫ್ದು, ಪೋರ್ಕ್ದು ಎಲ್ಲ ಬರುತ್ತೆ ಈ ಥರ. ಮಕ್ಕಳು ಗಮ್ಮಿಸ್ ತಿಂತಾರಲ್ಲ ಆ ಥರ ಇರುತ್ತೆ. ಇವ್ರು ಇದನ್ನು ಹಾಗೆ ತಿಂತಾರೆ, ಸ್ನ್ಯಾಕ್ಸ್ ಥರ. ಮಕ್ಕಳು ಸ್ಕೂಲಿಗೆ ತೊಗೊಂಬರ್ತಾರೆ ಅದನ್ನು ಸ್ನ್ಯಾಕ್ಸ್ ಟೈಮಿಗೆ ತಿನ್ನಲಿಕ್ಕೆ. ಅದನ್ನು ಹಾಗೆ ಹಸಿ ಹಸಿ ಇರುತ್ತೆ, ಅದನ್ನು ಹಾಗೆ ತಿಂತಾರೆ ಅವ್ರುಗಳೆಲ್ಲ. ನೀವು ಇವಾಗ ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಮೀಟ್, ಇದೆಲ್ಲ ರಾ ಮೀಟ್. ಇದು ಜಸ್ಟ್ ಸ್ಲೈಸಸ್ ಇರುತ್ತೆ ಅಷ್ಟೇ. ಇವ್ರುಗಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಇವ್ರದ್ದು ಬ್ರೇಕ್ಫಾಸ್ಟೇ ಇದು ಯಾವಾಗ್ಲೂ. ಬ್ರೆಡ್ ಮಧ್ಯ ಬ್ರೆಡ್ದು ಏನಾದ್ರು ಸ್ಪ್ರೆಡ್ ಇರುತ್ತೆ, ಅದನ್ನು ಹಾಕೊಂಡ್ಬಿಟ್ಟು ವೆಜಿಟೇಬಲ್ಸು, ಇದು ಸ್ಲೈಸಸ್ಸು, ಅದನ್ನ ಇಟ್ಕೊಂಡು ಅವ್ರು ಹಾಗೆ ತಿಂತಾರೆ. ಇಲ್ಲಿದೆ ನೋಡಿ, ಇದು ಕಂಪ್ಲೀಟ್ ಚೀಸ್ ಸೆಕ್ಷನ್. ಈ ಸೈಡ್ ಫುಲ್ಲು ಟೀ, ಇದರ ಆಪೋಸಿಟ್ ಫುಲ್ ಕಾಫಿ ಬೀನ್, ಕಾಫಿ ಪೌಡರ್. ಇಲ್ಲಿ ಇವ್ರುಗಳು ಈ ಥರ ಡಿಪ್ ಮಾಡೋ ಟೀ ಇರುತ್ತಲ್ಲ, ಅದನ್ನು ತುಂಬ ಕುಡಿತಾರೆ. ಇಲ್ಲಿ ಇವನ್ ಹುಷಾರಿಲ್ಲ ಅಂತ ನಾವು ಡಾಕ್ಟರ್ ಹತ್ರ ಹೋದ್ರೂ ಅವ್ರು ಹೇಳೋದು ಟೀ ಕುಡೀರಿ ಚೆನ್ನಾಗಿ ಅಂತ. ಮೆಡಿಸನ್ ಏನೂ ಕೊಡೋದಿಲ್ಲ, ಚೆನ್ನಾಗಿ ಟೀ ಕುಡೀರಿ, ಊಟ ಮಾಡಿ, ಪೊಟ್ಯಾಟೊ ತಿನ್ನಿ, ನಿದ್ರೆ ಮಾಡಿ ಅಂತ ಹೇಳ್ತಾರೆ. ಫೀವರ್ ಬಂದರೆ ಮಾತ್ರ ನಮ್ಮಲ್ಲೇನು ಡೋಲೋ 650 ಇದೆ, ಆ ಥರ ಇವ್ರದ್ದೊಂದು ಟ್ಯಾಬ್ಲೆಟ್ ಇದೆ, ಅದೊಂದು ಕೊಡ್ತಾರೆ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಕೊಡೋದಿಲ್ಲ ಇವರು. ನೀವೇನೇ ಹುಷಾರಿಲ್ಲ ಅಂತ ಹೋದ್ರೂ ಟೀ ಕುಡೀರಿ ಅಷ್ಟೇ. ಮ್ಯಾಂಗೋ ಇದೆ, €3.50. ಟ್ರೈ ಮಾಡಿ ನೋಡೋಣ. ಇದೆಲ್ಲ ಫ್ರೋಝನ್ ಫ್ರೂಟ್ಸ್ಗಳು. ಐಸ್ ಕ್ರೀಮ್. ಇಲ್ಲಿ ಸಿಕ್ಕುವಂತಹ ಮಿಲ್ಕಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಏನಿರುತ್ತೆ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಫಸ್ಟ್ ಬಂದು 1.5 ಇರುತ್ತೆ, ಅದಾದಮೇಲೆ 3.5 ಇಲ್ಲಾಂದರೆ 3.8 ಇರುತ್ತೆ. ಇನ್ನು ಕ್ಯಾಪಚಿನೋ ಅದಕ್ಕೆಲ್ಲ ಮಾಡಬೇಕು ಅಂದರೆ ಫ್ಯಾಟ್ ಪರ್ಸೆಂಟೇಜ್ ಮಿಲ್ಕ್ ಸಪ್ರೇಟಾಗಿ ಸಿಗುತ್ತೆ, ಅದು 10% ಇರುತ್ತೆ. ಸೊ ನಾವು ಯೂಶಲಿ 3.5 ಇಲ್ಲಾಂದರೆ 3.8 ತೊಗೊಂಡ್ಬರ್ತೀವಿ. ನಾನು ಇವಾಗ ತೋರಿಸ್ತಾ ಇದ್ದೀನಲ್ವಾ ಮೊಟ್ಟೆ, ಇಲ್ಲಿ 2 ಥರ ಮೊಟ್ಟೆ ಸಿಗುತ್ತೆ. ಒಂದು ಕೋಳಿನ ಬೌಂಡ್ರಿ ಹಾಕಿಬಿಟ್ಟು ಅದರೊಳಗಡೆ ಮೊಟ್ಟೆ ಇಡಬೇಕು, ಆ ಥರ ಬೆಳೆಸಿರುವಂತಹ ಮೊಟ್ಟೆ. ಇನ್ನೊಂದು ಕೋಳಿನ ಫ್ರೀಯಾಗಿ ಬಿಟ್ಬಿಟ್ಟಿರ್ತಾರೆ, ಅದು ಓಡಾಡ್ಕೊಂಡು ಮೊಟ್ಟೆ ಇಡುತ್ತೆ, ಆ ಥರ ಮೊಟ್ಟೆ. ಈ ಫ್ರೀಯಾಗಿ ಓಡಾಡ್ಕೊಂಡು ಇಟ್ಟಿರುವಂತಹ ಮೊಟ್ಟೆಗೆ ಪ್ರೈಸ್ ಜಾಸ್ತಿ, ಬೌಂಡ್ರಿ ಒಳಗಡೆ ಇಟ್ಟು ಮೊಟ್ಟೆ ಇಡ್ಸಿರ್ತಾರಲ್ಲ ಆ ಮೊಟ್ಟೆಗೆ ಪ್ರೈಸ್ ಕಮ್ಮಿ. ಜರ್ಮನ್ಸ್ ಏನು ಪನ್ನೀರ್ ಯೂಸ್ ಮಾಡೋದಿಲ್ಲ. ಇತ್ತೀಚೆಗೆ ಅವರನ್ನು ಇಂಡಿಯನ್ ರೆಸ್ಟೋರೆಂಟಿಗೆಲ್ಲ ಹೋಗಿ ಪನ್ನೀರ್ ಬಟರ್ ಮಸಾಲ ರೈಸ್ ಎಲ್ಲ ತಿಂದು ಅವ್ರಿಗೆ ಆಸೆ ಆಗಿರಬೇಕು. ಸೊ ಅದಕ್ಕೋಸ್ಕರ ಇವಾಗ ಜರ್ಮನ್ ಸೂಪರ್ ಮಾರ್ಕೆಟಲ್ಲೂ ಪನ್ನೀರ್ ಸಿಗುತ್ತೆ. ಮುಂಚೆ ಎಲ್ಲ ಪನ್ನೀರ್ ಬೇಕಂದರೆ ಇಂಡಿಯನ್ ಸ್ಟೋರಿಗೆ ಹೋಗಬೇಕಾಗಿತ್ತು. ಬರಬೇಕಾದ್ರೆ ಕಿಚನ್ ಟವಲ್ ಮತ್ತು ಏನು ಅಂದ್ಕೊಂಡಿದ್ದೆ, ನನಗೆ ಸ್ವಲ್ಪ ಥಿಂಗ್ಸ್ ಇತ್ತು ಅಷ್ಟೇ ತೊಗೊಳೋದಕ್ಕೆ. ಕಿಚನ್ ಟವಲ್ ತೊಗೊಬೇಕಾಗಿತ್ತು. ಮೇಯ್ನ್ ಏಜಿಗೆ ಹೋಗಬೇಕು ಅಂತ ಅಂದಿದ್ದು ಸೂಪರ್ ಮಾರ್ಕೆಟಿಗೆ, ನನ್ನ ಮಗಳು ಸ್ಕೂಲಿಗೆ ಸ್ನ್ಯಾಕ್ಸ್ ತೊಗೊಬೇಕಂತ. ಇಲ್ಲಿ ಎವ್ರಿ ಮಂತ್ ಎಲ್ಲ ಮಕ್ಳಿಗೂ ಏನು ಮಾಡ್ತಾರೆ, ಸ್ನ್ಯಾಕ್ಸ್ ತರಲಿಕ್ಕೆ ಹೇಳ್ತಾರೆ. ತಂದುಬಿಟ್ಟು ಲಂಚ್ ಟೈಮಲ್ಲಿ ಎಲ್ಲ ಶೇರ್ ಮಾಡಿ ತಿನ್ನೋದು. ಜಸ್ಟ್ ಬಂದಿದ್ದು ಸ್ನ್ಯಾಕ್ಸ್ ತರಬೇಕಂತ. ಮನೆಯಿಂದ ಹೊರಡಬೇಕಾದ್ರೆ 2-3 ಐಟಮ್ಸ್ ಅಂತಲೇ ಹೊರಡೋದು. ಶಾಪಿಂಗ್ ಮಾಡ್ತಾ ಟ್ರಾಲಿ ಯಾವಾಗ ಫಿಲ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ನಾನು ನನ್ನ ಮಗಳು ಇಬ್ಬರೇ ಇರೋದು, ತೊಗೊಂಡೋಗ್ಲಿಕ್ಕೆ ಆಗಲ್ಲ ಅಂತ ಅಂದ್ರೂ ಸ್ವಲ್ಪನೇ ಶಾಪಿಂಗ್ ಮಾಡಿರೋದು. ಅದನ್ನು €70 ಆಗಿಬಿಡ್ತು. ಇವಾಗ ಬಿಲ್ಲಿಂಗ್ ಹೋಗಬೇಕು. ಇಲ್ಲಿ 8 o'clock ಕ್ಲೋಸ್ ಇರೋದ್ರಿಂದ 7:45 ಟೈಮ್ ಆಯಿತು ಹೊರಡಿ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನೂ ಸ್ವಲ್ಪ ತೊಗೊಳ್ಳೋಂಥದ್ದಿತ್ತು. ಮನೇಲಿ ನೋಡಿದಾಗ ಯಾವ ಐಟಮ್ಸ್ ಬೇಡ ಅನಿಸುತ್ತೆ, ಸೂಪರ್ ಮಾರ್ಕೆಟಿಗೆ ಬಂದಾಗಲೇ ಗೊತ್ತಾಗೋದು, ಇದು ಖಾಲಿಯಾಗಿದೆ, ಬೇಕು ಅದು ಬೇಕು ಇದು ಬೇಕಂತ. ನಾನು ಯಾವಾಗಲೂ ಮಂತ್ಲಿ ಒನ್ಸ್ ಅಂತ ಏನು ಶಾಪಿಂಗ್ ಮಾಡಲ್ಲ. ಯಾವಾಗ ಐಟಮ್ಸ್ಗಳು ಖಾಲಿ ಆಗುತ್ತೆ ಆವಾಗ ಹೋಗ್ಬಿಟ್ಟು ತರ್ತಾ ಇರ್ತೀವಿ ಅಷ್ಟೇ. ಬಟ್ ವೆಜಿಟೇಬಲ್ಸ್, ಫ್ರೂಟ್ಸ್ ಮಾತ್ರ ವೀಕ್ಲಿ 2 times ಹೋಗ್ತೀವಿ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿರುತ್ತೆ. ನಾನು ಏನು ಮಾಡ್ತೀನಿ, ಇದು ನಮಗೆ ತೊಗೊಂಡ್ರೆ ನಮ್ಮ ರಿಯೋಗೆ ಪ್ಲೇನ್ ತೊಗೊಂಡು ಹೋಗ್ತೀನಿ ಸ್ನ್ಯಾಕ್ಸ್ ಅವನಿಗೆ.
ಚೆನ್ನಾಗಿರುತ್ತೆ ಬೇಕಾ ಇದು ಯಾ ತಗೊಂಡು ನಿನಗೋಸ್ಕರ ನನಗೋಸ್ಕರ ಬ್ಲೂ ಕಲರಲ್ಲಿ ಬೇಡ ಬ್ಲೂ ಚೆನ್ನಾಗಿದೆ ಕೃಷ್ಣ ಬ್ಲೂನೇ ಚೆನ್ನಾಗಿರೋದು ರೆಡ್ ಚೆನ್ನಾಗಿರುತ್ತೆ ಬ್ಲೂನೇ ಇಲ್ಲ ಇದು ಫೈನ್ ಚೆನ್ನಾಗಿರೋದಲ್ಲ ಅದಲ್ಲ ಇದು ಟ್ಯಾಕೀಸ್ ಅಂತ ಇದೆ ಚಿಪ್ಸ್ ಅದು ಸಖತ್ತಾಗಿದೆ ಬಟ್ ಇದರಲ್ಲಿ ಬ್ಲೂ ಒಂದು ಬರುತ್ತೆ ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿರುತ್ತೆ ಅದು ಸವರೇ ಚೆನ್ನಾಗಿರೋದು ಫೈನಲಿ ಇಲ್ಲಿಗೆ ಹೋಗ್ತಾ ಇದ್ದೀವಿ ಯಾಕೆ ಸ್ನ್ಯಾಕ್ಸ್ ತಿರಾಮಿಸು ತೊಗೊಂಡು ಬಂದಿಲ್ಲ ಅಂತ ಸ್ಕೂಲ್ಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಸಿ ಯು ಸೂನ್ ಬಾಯ್